ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ತುಂಗಭದ್ರಾ ನದಿಗಳ ಸ್ವಚ್ಛತೆ ಕುರಿತು ತಾವು ಹಮ್ಮಿಕೊಂಡಿರುವ 3ನೇ ಹಂತದ ಜಾಗೃತಿ ಅಭಿಯಾನವು ಡಿಸೆಂಬರ್ 27ರಿಂದ ಜನವರಿ 4ರವರೆಗೆ ನಡೆಯಲಿದೆ ಎಂದು ಪರ್ಯಾವರಣ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ BM ಕುಮಾರಸ್ವಾಮಿ ತಿಳಿಸಿದ್ದಾರೆ. ನವದೆಹಲಿಯ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಹಾಗೂ ನಿರ್ಮಲ ತುಂಗಭದ್ರಾ ಅಭಿಯಾನದ ಸಹಯೋಗದಲ್ಲಿ ನಡೆಯಲಿರುವ ಈ 3ನೇ ಹಂತದ ಪಾದಯಾತ್ರೆಗೆ ಡಿಸೆಂಬರ್ 27ರಂದು ಗಂಗಾವತಿಯ ಜನತ್ಕಲ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮೊಮ್ಮಗಳು ರಾಜೇಶ್ವರಿ ಚೌಧರಿ ಚಾಲನೆ ನೀಡಲಿದ್ದಾರೆ. ವಿವಿಧ ಮಠಾಧೀಶರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಜನವರಿ 4ರಂದು ಈ ಪಾದಯಾತ್ರೆ ಮಂತ್ರಾಲಯ ತಲುಪಲಿದೆ. ಪರಿಸರ ತಜ್ಞರು, ಹಾಲಿ ಮಾಜಿ ಶಾಸಕರು, ಸ್ಥಳೀಯ ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಹಾಜರಿರಲಿದ್ದಾರೆ ಎಂದು ಪ್ರೊಫೆಸರ್ BM ಕುಮಾರಸ್ವಾಮಿ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ತಗೊಂಡು ನದಿಗಳ ಸ್ವಚ್ಛತೆ ಕುರಿತು ಏನೇನು ಮಾಹಿತಿಯನ್ನ ಕುಮಾರಸ್ವಾಮಿ ಅವರು ನೀಡಿದ್ದಾರೆ ಅಂತ ನೋಡೋಣ ಬನ್ನಿ. ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಪ್ಲಮ್ ಕೇಕ್ಸ್ ಹಾಗೂ ಹೊಸ ವರ್ಷದ ಕೇಕ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಕೇಕ್ ಕೆಫೆ, 8 ರಸ್ತೆ, ಟೆಂಪೋ ಸ್ಟ್ಯಾಂಡ್ ಹತ್ತಿರ, ಶಿವಮೊಗ್ಗ. 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ. ಅಮೀರ್ ಅಹಮದ್ ಸರ್ಕಲ್, ಸಿಟಿ ಸೆಂಟರ್ ಎದುರು, BH ರಸ್ತೆ, ಶಿವಮೊಗ್ಗ. ಗಾಂಧಿನಗರ, B ಬ್ಲಾಕ್, ಹೋಟೆಲ್ ವಿಧಾತ್ರಿ ಭವನ, ಗಣಪ ಕಾಂಪ್ಲೆಕ್ಸ್, ಶಿವಮೊಗ್ಗ. ಮತ್ತು ರತ್ನ ಆರ್ಕೆಡ್, ನಂಜಪ್ಪ ಆಸ್ಪತ್ರೆ ಹತ್ತಿರ, ಕುವೆಂಪು ರಸ್ತೆ, ಶಿವಮೊಗ್ಗ. ನಿಮ್ಗೆ BP ಶುಗರ್ ಇದೆಯಾ, ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ, ಈ ಚೈನ್ ಸ್ಮೋಕರ್ ಇದ್ರ, ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ, ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದು ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಮಿತ್ರರೆಲ್ಲರಿಗೂ ಕೂಡ ನಮಸ್ಕಾರಗಳು. ನಿರ್ಮಲ ತುಂಗಭದ್ರಾ ಪಾದಯಾತ್ರೆಯನ್ನು ನಾವುಗಳು ನಿಮ್ಮೆಲ್ಲರ ಸಹಕಾರದೊಂದಿಗೆ ನವೆಂಬರ್ 6, 2024ರಿಂದ 15/11/2024ರವರೆಗೆ ಶೃಂಗೇರಿಯಿಂದ ಹರಿಹರದವರೆಗೆ ಮೊದಲನೇ ಹಂತವನ್ನು ನಾವು ಕಂಡಕ್ಟ್ ಮಾಡಿದ್ವಿ. ಮೊದಲನೇ ಹಂತದಲ್ಲಿ ನಾವು ಶೃಂಗೇರಿನಲ್ಲಿ ತುಂಗಾ ಮತ್ತು ಭದ್ರಾ ನದಿ ಹುಟ್ಟತಕ್ಕಂಥ ಆ ಒಂದು ದುರ್ಗಮವಾದಂಥ ಪ್ರದೇಶಕ್ಕೆ ಹೋಗಿ ಅಲ್ಲೊಂದು ಸಣ್ಣ ಗುಹೆ ಇದೆ, ತೆವಳ್ಕೊಂಡು ಹೋಗಬೇಕು. ನಮಗೆಲ್ಲ ತೆವಳಕ್ಕಾಗಲಿಲ್ಲ, ತ್ಯಾಗರಾಜ್ ಅವರು ಅದಕ್ಕೆ ಸರಿಯಾಗಿದ್ದರು. ಅಲ್ಲಿ ಹೋಗಿ ಅಲ್ಲಿ ಆ ಪವಿತ್ರವಾದ ಶುದ್ಧವಾದಂಥ ಭದ್ರಾ ಒಟ್ಟಿಗೆ ಹುಟ್ಟತ್ವಲ್ಲ, ಆ ನೀರನ್ನು ತಗೊಂಡು ಬಂದು ಅಲ್ಲಿಯ ಹಿರಿಯ ಸ್ವಾಮಿಗಳು ಭಾರತೀ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಯಿತು. ಹರಿಹರದಲ್ಲಿ ಪುನಃ ಅಲ್ಲಿಯ ಹಿರೇಮಠದ ಸ್ವಾಮಿಗಳು ಏನಿದ್ದಾರೆ ಅವರ ನೇತೃತ್ವದಲ್ಲಿ ಆ ಮೊದಲನೇ ಹಂತವನ್ನು ನಾವು ಸಮಾಪ್ತಿಗೊಳಿಸಿದ್ದೀವಿ. ಅದು ತಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು. ಎರಡನೇ ಹಂತ 22/12/24ರಿಂದ 8/1/25ರವರೆಗೆ ಹರಿಹರದಿಂದ ಗಂಗಾವತಿಯವರೆಗೆ ಎರಡನೇ ಹಂತದ ಪಾದಯಾತ್ರೆಯನ್ನು ಕೂಡ ಬಹಳ ಯಶಸ್ವಿಯಾಗಿ ನಾವುಗಳು ನೆರವೇರಿಸಿದ್ವಿ. ಈ ಹಂತದಲ್ಲಿ ಆ ಪ್ರದೇಶದ ಜನಗಳು ಬಹಳ ಉತ್ಸಾಹದಿಂದ ಭಾಗವಹಿಸಿದರು. ಕೊನೆಗೆ ಆದ ನಂತರದಲ್ಲಿ ನಾವು ಅದುವರೆಗೆ ನಮ್ಮ ಅಬ್ಸರ್ವೇಷನ್ ಏನಿದೆ, ನದಿ ಯಾವ ಮಟ್ಟದಲ್ಲಿ ಹೊಲಸಾಗ್ತಾ ಇದೆ, ಅದರ ಯಾವ್ಯಾವ ಮೂಲದಿಂದ ಅದು ನದಿ ಹೊಲಸಾಗ್ತಾ ಇದೆ,
ಇದನ್ನೆಲ್ಲದನ್ನು ಮತ್ತು ನಮ್ಮ ಸಲಹೆಗಳೇನು ನದಿಯನ್ನು ಶುದ್ಧೀಕರಣಗೊಳಿಸೋದಕ್ಕೆ ಅಂಥೇಳಿ ಅದನ್ನು ನಾವು ಒಂದು ವರದಿಯನ್ನು ಕೂಡ ಮಾಡಿ ಇದನ್ನು ಪತ್ರಿಕಾ ಬಿಡುಗಡೆ ಮಾಡಿ ಆಮೇಲೆ ಬೆಂಗಳೂರಿನಲ್ಲೂ ಕೂಡ ಇದರ ಬಿಡುಗಡೆಯನ್ನು ಕೂಡ ನಾವು ಮಾಡಿದ್ವಿ. ಅನಂತರ ನಾವು ಆಲೋಚನೆ ಮಾಡಿದ್ದೇನಪ್ಪ ಅಂದರೆ ತುಂಗಭದ್ರಾ ನದಿ ಮಂತ್ರಾಲಯದ ತನಕ ಹೋಗುತ್ತೆ. ಮಂತ್ರಾಲಯ ರಾಜಕೀಯವಾಗಿ ಅದು ಆಂಧ್ರದಲ್ಲಿದ್ದರೂ ಕೂಡ ತುಂಗಭದ್ರಾ ದೃಷ್ಟಿಯಿಂದ ಅದು ಕರ್ನಾಟಕದವರೇ ಅಲ್ಲಿ ಬಹಳ ಜನಗಳಿದ್ದಾರೆ ಮಠದ ದೃಷ್ಟಿಯಿಂದ. ಹಾಗಾಗಿ ಗಂಗಾವತಿಯಿಂದ ಮಂತ್ರಾಲಯದ ತನಕ ಅದನ್ನು ಪಾದಯಾತ್ರೆಯನ್ನು ಮುಟ್ಟಿಸಿದರೆ, ಆ 3ನೇ ಹಂತದಲ್ಲಿ ಮಾಡಿದರೆ ಅಲ್ಲಿಗೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ನದಿ ಹುಟ್ಟುವ ಜಾಗದಿಂದ ಅದು ಆಂಧ್ರಕ್ಕೆ ಎಂಟ್ರಾಗೋ ತನಕ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಅದು ಕೃಷ್ಣಾ ನದಿಗೆ ಸೇರ್ಕೊಂಡು ಬಿಡುತ್ತೆ. ಆ ಕಡೆ ಎಲ್ಲರೂ ಕೃಷ್ಣ ಅಂತಾರೆ ಹೊರತು ತುಂಗಭದ್ರಾ ಅಂತ ಅನ್ನೋದಿಲ್ಲ. ಆದ್ದರಿಂದ 3ನೇ ಹಂತದ ಒಂದು ಪಾದಯಾತ್ರೆಯನ್ನು ಮಾಡಿದರೆ ಈ ಪಾದಯಾತ್ರೆ ಸಂಪೂರ್ಣವಾಗುತ್ತೆ ಅಂತ ಹೇಳಿ ಅದನ್ನು ಈಗ ಆಯೋಜನೆ ಮಾಡಿ ಶ್ರೀಪತಿ ಅವರು ಹೇಳಿದಾಗೆ ಈ ಬರುವ 27ನೇ ತಾರೀಕು, ಇವತ್ತು 25, ನಾಳೆ ಅಲ್ಲ ನಾಡಿದ್ದು 27ನೇ ತಾರೀಕು, 27/12/25ರಿಂದ 4/1/26 ಮುಂದಿನ ವರ್ಷದ ಜನವರಿ 4ನೇ ತಾರೀಕು ಮಂತ್ರಾಲಯದಲ್ಲಿ ಅದು ಸಮಾಪ್ತಿಗೊಳ್ಳುತ್ತೆ. ಅಲ್ಲಿಗೆ ನದಿ ತುಂಗಭದ್ರಾ ಹುಟ್ಟುವ ಜಾಗದಿಂದ ಹಿಡಿದು ಅದು ಕರ್ನಾಟಕವನ್ನು ದಾಟುವವರೆಗೆ ನಾವು ಪಾದಯಾತ್ರೆಯನ್ನು ನಾವು ಮಾಡಿದ್ವಿ. ಇದು ಸುಮಾರು 400 ಕಿಲೋಮೀಟರ್ ಅಂದರೆ 430 ಕಿಲೋಮೀಟರು ಶೃಂಗೇರಿಯಿಂದ ಹಿಡಿದು ಗಂಗಾವತಿಯವರೆಗೆ, ಅಲ್ಲಿಂದ ಮುಂದಕ್ಕೆ ಗಂಗಾವತಿಯಿಂದ ಮಂತ್ರಾಲಯದವರೆಗೆ ಸುಮಾರು 160 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಒಟ್ಟು 590 ಕಿಲೋಮೀಟರ್, ಹತ್ತಿರ 600 ಕಿಲೋಮೀಟರ್ ಪಾದಯಾತ್ರೆಯನ್ನು ನಾವು ಮಾಡಿದಾಗುತ್ತೆ. ಬಹುಶಃ ದಕ್ಷಿಣ ಭಾರತದಲ್ಲಿ ಇಷ್ಟು ದೊಡ್ಡ ದೀರ್ಘವಾದ ಪಾದಯಾತ್ರೆಯನ್ನು ಮಾಡಿದ್ದು ಇದೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಅಷ್ಟು ಬಹಳ ಸಂಘಟಿತವಾಗಿ ಈ ಕಾರ್ಯಕ್ರಮ ನಡೆದಿದೆ. ಮತ್ತು ಆ ಪ್ರದೇಶದಲ್ಲೂ ಕೂಡ ಇವತ್ತು ಗಂಗಾವತಿಯಿಂದ ಮುಂದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಗಳು ಸಂಘಟಿತರಾಗಿ ಹಾಲಿ ಶಿವರಾಜ್ ಇವರು ತಂಗಡಗಿ ಏನಿದ್ದಾರೆ ಅಲ್ಲಿಯ ಉಸ್ತುವಾರಿ ಮಂತ್ರಿಗಳು, ಅವರು ಕೂಡ ಬಹಳ ಉತ್ಸಾಹ ತಗೊಂಡು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಉದ್ಘಾಟನೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಶ್ರೀಮತಿ ರಾಜಶ್ರೀ ಚೌಧರಿ ಅಂತ, ಜಗದೀಶ್ ಚಂದ್ರ ಬೋಸ್ ಅವರ ಸುಭಾಷ್ ಚಂದ್ರ ಬೋಸ್ ಅವರ ಮೊಮ್ಮಗಳು ಕಲ್ಕತ್ತಾದಲ್ಲಿರ್ತಾರೆ. ಆಕೆ ಬಂದು ಇದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಒಂದು ಶೃಂಗೇರಿಯ ಪೂಜ್ಯ ಸ್ವಾಮಿಗಳ ಕಡೆಯಿಂದ ಪ್ರಾರಂಭವಾಗಿ ಮಂತ್ರಾಲಯದ ಪೂಜ್ಯ ಸ್ವಾಮಿಗಳ ಹತ್ತಿರ ಇದು ಸಮಾಪ್ತಿಗೊಳ್ಳುತ್ತಾ ಇದೆ. ಎರಡೂ ಕಡೆ ನಾವು ಸಂತ ಶಕ್ತಿಯನ್ನೇ ಮುಂದೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಎಲ್ಲ ಮಾಡ್ತಾಯಿದ್ದೀವಿ. ಇನ್ನು ಅದರ ಆ ಪ್ರದೇಶದಲ್ಲಿ ಯಾವ ರೀತಿ ಸಂಘಟನೆ ಆಗ್ತಾ ಇದೆ, ಅಲ್ಲಿ ಜನಗಳ ಪಾರ್ಟಿಸಿಪೇಷನ್ ಯಾವ ರೀತಿ ಆಗ್ತಾ ಇದೆ, ಇದ್ರ ಬಗ್ಗೆ ಇದುವರೆಗೆ ಹಲವಾರು ದಿವಸಗಳಿಂದ ಅಲ್ಲಿಯೇ ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಲೋಕೇಶ್ವರಪ್ಪನವರು